ಪತ್ಲಿಂಗಜ್ಜಾವು ಪತ್ಲಿಂಗಜ್ಜಾವ್. ಓ ಕಿಟ್ಟಪ್ಪನವರು ಬರ್ಬೇಕು ಬಾರಪ್ಪ. ಏನು ಬಡವ್ರ ಬನ್ನಿ ಭಾಗ್ಯ ಬಂದಂಗೆ ಆಯ್ತು. ಬಾ ಬಾ ಬಾ. ಏನಿಲ್ಲ, ಏನನ್ನ ಕೆಲಸ ಇದ್ರೆ ತಾನೇ ಹುಡುಕ್ಯಾಂಬರೋದು. ಏನೋ ಸ್ವಲ್ಪ ಪಂಚಾಯಿತಿ ಇತ್ತು, ಅದಕ್ಕೆ ಬತ್ತಿದ್ರೇನೋ ಅಂತ ಹೇಳಿ ಕರಿಯೋಣ ಅಂತ ಹೇಳಿ ಬಂದೆ. ಇವಾಗ ನಾನು ಮದುವೆ ಕೆಡಿಸಿದ್ದೀನಿ ಅಂತ ಹೇಳಿ ಆ ಲೋಸ್ಮಕ್ಕ ಇವಾಗ ಹೆಂಗೆ ಮಾಡ್ತಾ ಐತಿ ಅಂದರೆ, ನನ್ನ ಮಗನ ನೋಡ್ಕೊಂಬಂದಿದ್ವಿ ಪತ್ಲಿಂಗಜ್ಜ ಎಣ್ಣಾದ್ನ. ಅವ್ರ ಮೈದ್ ಮಗನ ನನಗೆ ಜೊತೆ ಮಾಡಿಬಿಟ್ಟು ಆ ಹುಡುಗಿನ ಕಲಿಸ್ಬಿಟ್ಟೈತ ಲೋಸ್ಮಕ್ಕ. ಹಿಂಗೆ ಮಾಡಿದ್ರೆ ಹೆಂಗೆ? ಹೇಳು. ನಾನು ಮಾಡಿದೆ ಅಂತ ಹಂಗೆ ಮಾಡಿದರೆ ಈಗ ನನ್ನ ಸುದ್ದಿ ಅಯ್ಯಂ ಬರೋದು ಬೇಡ, ಅಯ್ಯಂ ಸುದ್ದಿ ನಾನು ಹೋಗೋದು ಬೇಡ. ಇನ್ನು ಮುಗಿತಲ್ಲಿಗೆ ಏನೋ ತಪ್ಪಾತು ಅಂತ ನಾನು ಅವತ್ತು ಹೇಳಿದ್ದೀನಿ. ಇಂಥವು ಯಾಕೆ ಮಾಡ್ಬೇಕು ಹೇಳು? ಅಲ್ಲ ಲೋಸ್ಮಕ್ಕ ಇವಾಗ ಹಂಗೆ ಹೇಳಿ ಒಪ್ಕೊಂಬಲ್ಲ. ಅವ್ರ ಮೈದ್ನ ನಮ್ಮ ಮಗ ಮದುವೆ ಆಗಿರೋದಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಅಲ್ಲ ಕಣಲ್ಲ, ಆ ಹುಡುಗಿ ಎಲ್ಲಿ ಜೊತೆ ಆಗಿತ್ತಂತೆ. ಎಲ್ಲಿ ಜೊತೆ ಆಗಿತ್ತ ಏನೋ, ಎಲ್ಲ ಕಾಲೇಜ್ಗೆ ಹೋಗಿತ್ತ ಜೊತೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿ ಜೊತೆ ಆಗಿತ್ತಯ್ಯ? ಲೋಸ್ಮಕ್ ನೋಡಿ ಹಿಂಗೆ ಮಾಡೇಳಿ ಇವಾಗ. ನನ್ನ ಮಗನ ಮದುವೆ ಸೆಟ್ ಆಗೋದು, ನಾನು ಊರಾಗೆಲ್ಲ ಅಲ್ಲಿ ಕರೆದಿದ್ದೆ. ಹಿಂಗೆ ಮಾಡಿದ್ರಿ ಹೆಂಗೆ ಹೇಳು? ಇವಾಗ ಈಗ ನಾನೇ ಮಾಡಿದೆ ಅಂತ ಹೇಳಿ ನನ್ನ ಊರು ಮುಂದೆ ಹಾಕಿ ಪಂಚಾಯಿತಿ ಮಾಡಿ ನನ್ನ ಮರ್ಯಾದೆ ತೆಗಿದು ಲೋಸ್ಮಕ್ಕ. ಇವಾಗ ನಾನು ಲೋಸ್ಮಕ್ಕನ ಮರ್ಯಾದೆ ತೆಗಿಬೇಕು. ಯಾಕಪ್ಪ ಕಿಟ್ಟಪ್ಪ ಅಪರೂಪ ಆಯ್ತು ಮನೆ ಕಡೆ? ಏನು ಬರೋಣ. ಆ ಲಕ್ಷ್ಮಿಗಾಗಿನ ನನ್ನೇನು ಆತ್ಕೇನು ಹೇಳಿ ಕಳ್ಸಲ್ಲ. ಇವಾಗ ನಾನೇನಿಗೇನ ಊರಾಗ ಒಬ್ರಿಗೆ ನ್ಯಾಯ ಹೇಳಕ್ ಹೋಗಕ್ ಆಗ್ತಿಲ್ಲ. ನನ್ನ ಯಾರು ಏನು ಕರಿತಿಲ್ಲ. ಅಲ್ಲಸ್ಮಕ್ನಿಂದ ನಂದೆಲ್ಲ ಬೆಲೆ ಗೌರವ ಹೋಗೈತಲ್ಲ ಪತ್ಲಿಂಗಜ್ಜಿ. ನೋಡು, ಎಲ್ಲ ನನ್ನ ಮರ್ಯಾದೆ ತೆಗೆದ್ಮೇಲೆ ನನ್ಗಿನ್ನೇನು ಯಾರೇನು ನನ್ನೇ ಯಾತಕ್ಕೂ ಕರಿಯಲ್ಲ. ಇವಾಗೆಲ್ಲ ಊರಾಗ ನನಗೆ ಅಂಥದ್ದು ಇದು ಮಾಡ್ಬಿಟ್ಟವಳು ಲಸ್ಮಕ್. ನಾನೊಂದು ಕೇಳ್ತೀಯ ನೋಡು. ನೀನು ಇವಾಗ ಈಗ ನೀನು ಪಂಚಾಯತಿ ಖಾಲಿ ಆಗ್ತೀಯ. ಲಸ್ಮಕ್ ಕೇಳ್ತಾಳೆ, ನಾನು ಹಿಂಗೆ ಮಾಡಿರೋದಕ್ಕೆ ಏನು ಸಾಕ್ಷಿ ಅಂತ. ಸಾಕ್ಷಿ ತೋರ್ಸಕ್ಕೈತ ನಿಂತಾಗ ನಾನು ಇಲ್ಲ. ಇವಾಗ ನನ್ನ ಮೇಲೆ ಸೇಡಿಗೆ ಮಾಡಿರೋದು ಐತಲ್ಲ, ಅದೇ ಸಾಕ್ಷಿ. ಥೋ, ಅವ್ರು ಯಾಕಪ್ಪ ಹಂಗೆ ಮಾಡ್ತಾಳೆ ಲಸ್ಮಕ್ಕ? ನನಗೆ ಏನೋ ಸಾಕ್ಷಿ ಐತಾ? ಅವ್ರು ಹೇಳ್ಕೊಟ್ಟಿರೋದಾಗ್ಲಿ, ಅವ್ರು ಕಳಿಸಿರೋದಾಗ್ಲಿ, ಏನಾನ ಹುಡುಗಿ ಆದರೂ ಹೇಳುತ್ತಾ? ಏನನ್ನ ಬಲವಂತವಾಗಿ ಏನಾನ ಕರ್ಕೊಂಡೋಗಿ ಮದುವೆ ಮಾಡಿಸ್ಯವ್ರ? ಈಗ ಇಲ್ಲೋಡು, ಆ ಹುಡುಗಿ ಒಪ್ತಲೇ ಮದುವೆ ಮಾಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಆ ಹುಡುಗಿನೇ ಒಪ್ಪು ಬಂದೈತೆ ಅಂದಮೇಲೆ ಇವಾಗ ಆ ಹುಡುಗಿ ಹೇಳುತ್ತಾ? ಇಲ್ಲ ತಾನೇ. ನೀನು ಸುಮ್ಮನೆ ಇರ್ಕಿಟಪ್ಪ. ಎಲ್ಲನ ಬೇರೆ ಕಡೆಗೆ ನೋಡು. ಕಾಲೇಜ್ಗೆ ಹೋಯ್ತಾಗೆಲ್ಲ ಜೊತೆ ಆಗಿದ್ವೇನ, ಮದುವೆ ಆಗಿ ಇವತ್ತ ಏನು ಮಾಡೋಕ್ಕಾಗ? ಸುಮ್ಮನೆ ಪಂಚಾಯಿತಿ ಅದು ಇದು ಸುಮ್ಮನೆ ಯಾಕತ್ತ. ಇವಾಗ ಲಸ್ಮಕ್ಕ ಹಂಗೆ ಮಾಡೋದಿಲ್ಲ. ಯಾರಿಗಾನಾಗಲಿ ನೀವು ಒಳ್ಳೆ ಮನಸ್ಸಿಂದ ಇದು ಮಾಡುತ್ತಿ. ಏನೋ ನೀನು ಅನಿವಾರ್ಯ ತಪ್ಪು ಮಾಡಿದ್ಯಾ, ಏನು ಮಾಡೋಕ್ಕಾಗಲ್ಲ. ಅನ್ಸರಿಬೇಕು. ಬಿಡು, ಇವಾಗ ಏನು ಆಗೋಗೈತೆ ಸುಮ್ಮನತ್ತ. ಇಲ್ಲ ನೀನು ನಿನ್ನ ಮಕ್ಳು ಮದುವೆ ಯಾಕೆ ಸೆಟ್ ಆಗ್ತಿಲ್ಲ ಅಂತಂದರೆ, ನೀನು ಲಸ್ಮಕ್ಕನ ಮಕ್ಳು ಮದುವೆ ಯಾವಾಗ ಇದು ಮಾಡ್ದೆ ಆವಾಗ ಮೊದ್ಲಿತ್ತು ಯಾವ ಕಾಲದಾಗಲೋ ತೋರ್ಸೋದಂತೆ. ಈಗ ಏನಿಲ್ಲ ಕಣಪ್ಪ. ಮಾಡಿದ್ದು ನಾವು ಮಾರಯ್ಯಮ್ಮಂಗೆ ನಾವು ಈಗಲೇ ಅನುಭವಿಸ್ಬೇಕು. ಈಗಲೇ ನಾವೆಲ್ಲನ ತಗೊಬಿಡ್ಬೇಕು. ಹಂಗೆ ಮಾಡೇನು ದೇವ್ರು. ಅದಕ್ಕೇನೆ ಏನು ಹಂಗೆ ಮಾಡಿದ್ಕೆ ಹಿಂಗೆ ದೇವ್ರಂಬ ಹಿಂಗೆ ಆಟ ಆಡಿಸ್ತಾ ಇದ್ದಾನ. ಅದು ನೋವೇನು ಅಂತ ನಿನಗೆ ಗೊತ್ತಾಗಲಿ ಅಂತ ಹಿಂಗೆ ಮಾಡ್ತಾ ಇದ್ದಾನ. ಹಂಗೆ ಆಗ್ತೈತೆ ನನಗೇನ. ಮತಿ ಅವಳು ಸ್ಮಕ್ಕ ಹಂಗೇನೆ ನನ್ನ ಮನೆ ತಕ್ಕೋದ್ರೆ ಹೇಳ್ಕೊಂಡವಳು ಹಾಳು. ಕಣ್ಣೀರು ಹಾಕ್ಯವಳು. ನನ್ನ ಮಕ್ಕಳು ಮದುವೆ ಸೊಟ್ಟಾಗಲ್ಲ, ಮಾಡ್ಕೊಂಡು ಹೋಗ್ತೀವಿ ಅಂತಾರೆ, ಆಗಲ್ಲ. ಮಾಡ್ಕೊಂಡು ಹೋಗ್ತೀವಿ ಅಂತಾರೆ, ತಿರ್ಗಿ ಆಗಲ್ಲ ಅಂತಾರೆ. ಏನು ಮಾಡೋದಪ್ಪ ಶಿವನೇ ದೇವೇ ಅಂತ ಹೇಳಿ ಬೋಲ್ ಯೋಚನೆ ಮಾಡಾಳು. ಬೋಲ್ ಯೋಚನೆ ಮಾಡಾಳು ಒಳ್ಳಾಳು. ಅದು ನೀನು ಅವಳು ಕಣ್ಣೀರು ಹಾಕಿರೋದು ಒಂದೊಂದು ನಿನಗೆ ಪಾಪ ಸುತ್ಕೊಂಡೈತಿ ಕಿತ್ತಪ್ಪ. ನೀನು ಹಿಂಗೆ ಮಾಡಬಾರ್ದು. ಇವಾಗ ಏನೋ ಆಗೈತಿ. ಇವಾಗ ಅವಳು ನೀನು ಮಾಡಿದ್ಯ ಅಂತ ಅವಳು ಮಾಡಿರೋ ಅದಕ್ಕೊಂದು ಅರ್ಥ ಇರಲ್ಲ. ಬಿಡು, ದೇವ್ರು ನೋಡ್ಕೊಂತಾನೆ. ಇವತ್ತು ಈ ಮೊದಲು ಆ ಕಾಲದಾಗ ತೋರ್ಸೋದಂತೆ. ಇವಾಗ ಏನಿಲ್ಲ. ಹಿಂದೆ ಉಂಟೆ ನೀನು ಎಲ್ಲ ಅನುಭವಿಸ್ಬೇಕಣಪ್ಪ. ನೀನು ಎಲ್ಲನ ಹೇಳಿ ಪೂಜೆ ಪುನಸ್ಕಾರ ಮಾಡಿ ಏನಾನ ಮಾಡು. ಸುಮ್ ಪಂಚಾಯಿತಿ ಅದು ಇದು ಅಂತ ಯಾಕೆ ಸುಮ್ಮನೆ ಅಲ್ಲ ಕಣ ಜಬ್ಬರಿ ಹಿಂಗೆ ಆಗ್ತಾವಲ್ಲ ಏನು ಮಾಡೋಣ ನಾನು ಹೇಳು? ಏನು ಮಾಡ್ಬೇಕಪ್ಪ? ಅದು ನೋವೇನಂತ ಇವಾಗ ನಿನಗೆ ಅರ್ಥ ಆಗ್ತೈತಿ. ಆದ್ರೆ ಲಸ್ಮಕ್ಕ ಅವಾಗ ಅನುಭವಿಸ್ಬೇಕಾದ್ರೆ ನಿನಗೆ ಗೊತ್ತಾಗಲಿಲ್ಲ. ಅದು ಇವಾಗ ನೋಡಿ ನಿನಗೆ ಈಗ ಗೊತ್ತಾಗ್ತೈತೆ ಅದು ನೋವೇನು ಅಂತ. ಎಲ್ಲ ಇದ್ರೂ ದೇವ್ರು ನಿನಗೆಲ್ಲ ಕೊಟ್ಟವನಿ, ಮಕ್ಳು ಮದುವೆ ಆಗಲಿಲ್ಲ. ಅದೊಂದು ಸಿಂತಿ ಇಕ್ಬಿಟ್ಟವನಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಅದು ಇದು ಪಂಚಾಯಿತಿ ಅದು ಇದು ಅಂತ ಏನು ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ಬಿಟ್ಟಾಕಿ ಸುಮ್ಮನೆ ಇರೋದು ಕಲ್ಕೊಳಪ್ಪ. ಆಗುತ್ತೆ ಒಳ್ಳೆ ಮನಸ್ಸಿಂದಾನ. ಚೆನ್ನಾಗಿರೋದು ಕಲಿ ನೋಡು. ಸುಮ್ಮನೆ ಪಂಚಾಯಿತಿ ಅದು ಇದು ಅಂತ ಏನು ಹೋಗ್ಬೇಡ. ನಾನು ಹೇಳನಪ್ಪ, ಸಾಕ್ಷಿ ಕೇಳ್ತಾರೆ ಅಲ್ಲಿ. ಲಸ್ಮಕ್ ಒಪ್ಕೊಂಬಲ್ಲ. ಆ ಹುಡುಗಿ ಏನಾನ ಒಪ್ಪುತ್ತಾ? ಇಲ್ಲ, ಆ ಹುಡುಗಿ ಒಪ್ಪಲ್ಲ. ನಾನು ಅಲ್ಲಿ ಹೋಗಿ ಕೇಳಿದೆ, ನಾನು ಲವ್ ಮಾಡ್ತಿದ್ದೆ ಮದುವೆ ಆದೆ ಅಂತ ಕಣ್ಪಾತ್ಲಿಂಗಜ್ಜ. ಮತ್ತೆ ಬಿಡು, ಅಷ್ಟಂದ್ಮೇಲೆ ಇನ್ನೇನು? ಲಸ್ಮಕ್ ಒಂದಾದ್ರೆ ಏನು ಇಲ್ಲ ಕಣಪ್ಪ.
ಸುಮ್ಮನೆ ಯಾಕೆ ಮಾತಾಡಬಾರ್ದು ಅನ್ಯಾಯ ಇದು ನುಡಿಬಾರ್ದು ಯಾರೇ ಆಗಲಿ ಇವತ್ತು ಆ ಹುಡುಗಿ ಒಪ್ಪು ಮದುವೆ ಆಗ್ಯವ್ರು ಅಂದಮೇಲೆ ಇವತ್ತು ಈಗ ಆ ಹುಡುಗಿ ಹೇಳ್ತಾ ನಾನು ಬಲವಂತವಾಗಿ ನಾನು ಕರ್ಕೊಂಡು ಬಂದಿರು ಮದುವೆ ಮಾಡ್ಕೊಂಡವ್ರಿ ಅಂತ ಹುಡುಗಿ ಬಾಯಾಗ ಬರಲಿ ಬೇಕಾದ್ರೆ ನ್ಯಾಯ ಕಲೆ ಹಾಕು ಪಂಚಾಯತಿ ಮಾಡೋಣ ಏ ಲಸ್ಮಕ್ಕ ಹಿಂಗೆ ಮಾಡೋದು ನೀನು ಸರಿ ಇಲ್ಲ ಕಿಟ್ಟಪ್ ಮಾಡ್ದ ಅಂತ ಹೇಳಿ ನೀನು ಅವ್ನಿಗೆ ವಿರುದ್ಧವಾಗಿ ಹಿಂಗೆ ಮಾಡೋದು ಸರಿ ಇಲ್ಲ ಕಣಮ್ಮ ಅಂತ ಹೇಳ್ಬೋದು ಆದರೆ ಹುಡುಗಿ ಒಪ್ಪು ಮದುವೆ ಆಗೈತಿ ಅಂತೀಯ ನೀನು ನಾನು ಅದನ್ನೇ ಈಗ ಫೋನು ನಂಬರ್ ಇತ್ತ ಹುಡುಗಿದು ಅವ್ರ ಅಪ್ಪ ಇರ್ ಕೊಟ್ಟರು ಅದಕ್ಕೆ ಫೋನ್ ಮಾಡಿದೆ ಏನಮ್ಮ ಯಾತಮ್ಮ ಅಂತ ಅಕ್ಕಿ ತಿಳ್ಕೊಂಡೆ ಬಂದೆ ಹಂಗೆ ಚಿತ್ತ ಪಿಳ್ ಉಪ್ಪು ಮದುವೆ ಅದೇ ಅಂತು ಹಂಗಾರೆ ಬೇಡ ಏನು ಪಂಚಾಯತಿ ಕಲೆ ಹಾಕೋದು ಬೇಡ 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 ಬೇಡಪ್ಪ ಬೇಡ ದೇವ್ರಾಣೆಗೂ ಬೇಡ ಸರಿಯಪ್ಪ ಆಯಿತು ಇನ್ನೇನು ಮಾಡೋಣ ಸುಮ್ಮನೆ ಹಾಕ್ತೀನಿ ಇವತ್ತು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ರೋಸಿದೀನಿ ಯಾವುದು ಆಗ್ತಿಲ್ಲ ಏನು ಮಾಡೋಣ ಬಿಡತ್ತ ಹೋಗ್ಲಿ ಅಂತ ಅಲ್ಲಿ ಸುಮ್ಮನೆ ಆಗಂಗೆ ಆಗ್ತೈತಿ ಏನು ಮಾಡೋಣ ಇವಾಗ ಯಾ ಅರ್ಥ ಮಾಡ್ಕ ನೀನೊಂದು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೆ ಅದ್ರ ನೋವು ಲಸ್ಮಕ್ಕಿ ಒಟ್ಟು ಅನುಭವಿಸ್ತಿರ್ಬೇಡ ಅದನ್ನೆಲ್ಲ ಅರ್ಥ ಮಾಡ್ಕೆ ಮೊದ್ಲಿತ್ತು ಪಾಪ ಮಾಡಿದುಣ್ಣ ಮಾರಯ್ಯ ಅಂತ ಹಿಂಗೆ ನಾವು ಮಾಡಿದ್ದು ನಾವೇ ಉಣ್ಬೇಕು ಅಷ್ಟೇ ಈಗ ನೀನು ಅವತ್ತು ಏನೋ ಹಿಂಗೆ ಮಾಡಲಿಲ್ಲ ಅಂದರೆ ಅದು ನಿನಗೆ ದೇವ್ರಾಣೆಗೆ ಸುತ್ಕೊಂಡೈತಪ್ಪ ಪಾಟ್ಲಿಂಗಜ್ಜೆ ನಿಂಗೆ ಹಿಂಗೆ ಹೇಳ್ತಾನೆ ನನಗೆ ಅಂತ ನೀನು ಬೈಕೊಂಡ್ರು ಪರವಾಗಿಲ್ಲ ಅದು ನಿನಗೆ ಸುತ್ಕೊಂಡೈತಿ ಅದೇ ನಿನ್ನ ಅದಕ್ಕೆ ನಿನ್ಗೆ ಹಿಂಗೆ ಆಗ್ತಿಲ್ಲ ಪಾಪ ನೋಡಿ ಹೇಳ್ತೀನಿ ಹೌದಲ್ವಿ ನನಗೂ ಈಗ ಹಂಗೆ ಅನ್ನಿಸ್ತೈತೆ ಇವಾಗ ಅದ್ರ ನೋವೇನಂತ ನನಗೂ ಗೊತ್ತಾಗ್ತೈತೆ ಏನಪ್ಪ ಇದು ಹಿಂಗೆ ನಮ್ಮ ಮಕ್ಳಿಗೆ ಕೊಡ್ತೀವಿ ಅಂತಾರೆ ಕೊಡಲ್ಲ ಅಂತಾರೆ ಯಾರು ಹೇಳ್ತಾರೆ ಅಮ್ಮಂಗಾಗುತ್ತೆ ನನಗೆ ಯಾರು ಹೇಳಲ್ಲ ನೀನೇನೋ ದಡ್ಡ ನನ್ನ ಮಗ ಹಂಗೆ ಮಾಡಿದ್ಯಾ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡು ಅಂತಾರೆ ನೀನು ಅವತ್ತೇನಮ್ಮ ಸುಮ್ಮನಿದ್ರಿ ಇವತ್ತು ದೇವ್ರಮ್ಮನ ಎಲ್ಲ ಒಂದು ಕಡೆಗೆ ನಿನಗೆ ದಾರಿ ತೋರಿಸ್ತಾನೆ ನೀನು ಯಾವಾಗ ಅದು ಮಾಡ್ದ ಆ ನೋವೇನಂತ ನಿನಗೆ ಗೊತ್ತಾಗ್ಬೇಕು ಮಗನೇ ನೀನು ಅನುಭವಿಸ್ಬೇಕು ಅಂತ ದೇವ್ರ ಅನ್ನೋ ನಿನಗೆ ಕೊಟ್ಟ ನೀನು ಅರ್ಥ ಮಾಡ್ಕೆ ಆ ನೋವು ನಿನಗೆ ಕೊಟ್ಟವನ ಇಲ್ವಾ ಇವಾಗ ನಿನಗೆ ಆ ನೋವು ಏನಂತ ಅರ್ಥ ಆಗ್ತೈತಾ ಇಲ್ವಾ ಅಲ್ಲೋಸ್ ಮಕ್ಕ ಅನ್ಭವಿಸಿರೋದು ನೀನು ಹೆಂಗೆ ಹೇಳ್ದು ಅವತ್ತು ಕರೆಕ್ಟಾಗಿ ಫೋನ್ನಾಗ ಹೆಂಗೆ ತೋರಿಸಿ ಹೇಳೋಸ್ ಮಕ್ಕ ನೀನು ಹೇಳಿರೋದೆಲ್ಲ ತೋರಿಸ್ತಪ್ಪ ಏನು ಮಾಡೋದು ಎಲ್ಲ ಅನುಭವಿಸ್ಬೇಕಲ್ಲ ಏನು ಮಾಡೋದು ಏನೋ ನನಗಂತೂ ನಿನ್ಗೆ ಯಾವನ ಗೊತ್ತಿದ್ರಿ ಹೇಳೋದತ್ತ ಏನು ಮಾಡ್ಬೇಕಪ್ಪ ಒಂದು ಗೊತ್ತಾಗ್ತಿಲ್ಲ ನಾನತ್ತ ಯಾರ ನನ್ನ ನೋಡೋಣತ್ತ ವಯಸ್ಸಾದ್ರು ಪರವಾಗಿಲ್ಲ ಅಂತ ನೋಡ್ತೀನಿ ಯಾವ ಸಿಗೋದಿಲ್ಲ ನಿಮ್ಮೂರ ಕಡೆಗೆ ಯಾವನ ಇದಾವೇನಜ್ಜಿ ನಮ್ಮೂರ ಕಡೆಗೂ ಯಾವ ಇಲ್ಲಪ್ಪ ನಾನು ಎಲ್ಲೆಲ್ಲ ನೋಡಿದೆ ಎಲ್ಲೆಲ್ಲ ಕೇಳಿದೆ ಇಲ್ಲ ನನ್ನ ತಮ್ಮನ ಮಗ್ಗೆ ಒಬ್ಬನಿಗೆ ಹುಡುಕ್ತಾ ಇದ್ದಾರೆ ಅವನಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಹಿಂಗೆ ಪರದಾಡ್ತಾ ಇದ್ದಾರೆ ಎಲ್ಲೂ ಸಿಗ್ತಿಲ್ಲ ಏನು ಮಾಡೋದು ಸರಿ ಹಂಗಾದ್ರೆ ಇನ್ನೇನು ಮಾಡೋದು ಸುಮ್ಮನೆ ಆಗ್ತೀನತ್ತ ಸರಿ ಬೈತೀನಿ ಕಣಜ್ಜ ಸರಿಯಪ್ಪ ಯಾತು ಬೇಡ ಸುಮ್ಮನೆ ಚೆನ್ನಾಗಿರೋದು ಕಲಿ ಎಲ್ಲ ಅದೆಟ್ಕದ ಆಗುತ್ತೆ ಸರಿ ಕಣಜ್ಜ ಆಯ್ತು ಇದೇ ಪಾಪ ಸುತ್ತೇನ್ರದಿ ಕಿತ್ತಪ್ಪಿಗೆ ಲಸ್ಮಕ್ಕನ ಮಕ್ಕಳು ಮದುವೆ ಆಗ್ದಂಗೆ ಯಾವಾಗ ತಡದ್ನ ಅದೇ ಸುತ್ತೇನ್ರದಿ ಇವಾಗ ಅದು ನೋವು ಲಸ್ಮಕ್ಕ ಅನ್ಬೋಸಿರೋ ನೋವು ಇವಾಗ ಕಿಟ್ಟಪ್ಪ ಗೊತ್ತಾಗ್ತೈತಿ ಆ ನೋವು ಏನು ಅಂತ ಹೇಳಿ ಆದರೆ ಅವಾಗ ಅರ್ಥ ಆಗಲಿಲ್ಲ ಇವಾಗ ಅನುಭವಿಸ್ದಾಗ ಗೊತ್ತಾಗ್ತೈತಿ ನಾನು ಹೇಳದೆ ಇವಾಗ ಒಂದು ಸ್ವಲ್ಪ ಅರ್ಥ ಆಗೈತಿ ಮನ್ಸಿಗೆ ಇವಾಗ ಕಿಟ್ಟಪ್ಪ ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತ ಹೇಳಿ ಬಂದೈತ ಇವಾಗ ನೋಡು ಯೋಟ್ ಪೋಜಿತಿ ಅಲ್ಲ ಅವ್ನ ಬುದ್ಧಿ ಇದ್ದನಾಗಿದ್ರೆ ಅವಾಗ ಅಂಥದ್ದು ಮಾಡ್ತಿರ್ಲಿಲ್ಲ ನನಗೂ ಇದು ಒಂದಲ್ಲ ಒಂದು ತಿರಿಕೆ ಮತ್ತು ನನಗೂ ಒಂದಲ್ಲ ಒಂದಿನಿಂದ ಕಷ್ಟ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಇವಾಗ ಗೊತ್ತಾಗೈತಿ ಮಕ್ಕಳು ಮದುವೆ ಆಗಲಿಲ್ಲ ಗಂಡು ಮಕ್ಳದು ಅಂತ ಹೇಳಿ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.